ದೇವರಿಗೆ ಮಹಿಮುಂಟಾಗಲಿ. ಎಲ್ಲ ಸಂತೋಷವಾಗಿದ್ದೀರಾ? ವೇಳೆದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಪ್ರಸಂಗಿ 2ನೇ ಅಧ್ಯಾಯ 25ನೇ ವಚನ. ದೇವ್ರ ವಾಕ್ಯ ಹೇಳುತ್ತೆ, ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನ ಅನುಭವಿಸರು. ಹಾಲೆಲೂಯ. ದೇವ್ರ ವಾಕ್ಯ ಹೇಳುತ್ತೆ, ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನ ಅನುಭವಿಸರು. ಆತನಂದ್ರೆ ಯಾರು ಗೊತ್ತಾ? ಭೂಮಿ ಆಕಾಶಗಳನ್ನ ಉಂಟು ಮಾಡಿರುವ ದೇವರು, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಸೃಷ್ಟಿಸಿರುವಂತ ದೇವರು, ಗಾಳಿ ಮಳೆ ಬಿಸಿಲು ಬೆಂಕಿ ಸೃಷ್ಟಿಸಿರುವ ದೇವರು, ಬೆಟ್ಟ ಗುಡ್ಡ ಸಮುದ್ರ ಕಾಡು ಅರಣ್ಯ ಮರುಭೂಮಿ ಸೃಷ್ಟಿಸಿರುವಂತ ದೇವರು, ಭೂಮಿ ಮೇಲೆ ಜನಾಂಗಗಳನ್ನ ಸೃಷ್ಟಿಸಿರುವ ದೇವರು. ಅವಾಗ ಆತನೇ ಈ ಲೋಕಕ್ಕೆ ಮೂಲನು, ಇಡೀ ಜಗತ್ತಿನ ಸೃಷ್ಟಿಕರ್ತ, ಇಡೀ ಲೋಕದ ಸಕಲ ಕಾರ್ಯಗಳಿಗೂ ಆತನೇ ಸೃಷ್ಟಿಕರ್ತ. ಹಾಗೆ ನೋಡ್ರಿ, ಆತನ ಇಲ್ಲದೆ ಅಂದ್ರೆ ದೇವರಿಲ್ಲದೆ, ಯೇಸು ಇಲ್ಲದೆ, ಆತನಿಲ್ಲದೆ ಯಾರು ಚೆನ್ನಾಗಿ ಊಟ ಮಾಡಿ ಸುಖವಾಗಿ ಬದುಕಲು ಸಾಧ್ಯವಿಲ್ಲ ಎಂದು ಬರೆಯಲ್ಪಟ್ಟಿದೆ. ಆದರೆ ಇವತ್ತು ತುಂಬ ಜನ ಯೇಸು ಇಲ್ಲದೆ ಬದುಕ್ತಾ ಇದ್ದಾರೆ. ಯೇಸು ಇಲ್ಲದೆ ಚೆನ್ನಾಗಿ ಊಟ ಮಾಡ್ತಾರೆ, ಯೇಸು ಇಲ್ಲದೆ ಒಳ್ಳೆ ಬಟ್ಟೆ ಹಾಕ್ತಾರೆ, ಯೇಸು ಇಲ್ಲದೆ ಚೆನ್ನಾಗಿ ಒಡವೆ ಹಾಕ್ತಾರೆ, ಯೇಸು ಇಲ್ಲದೆ ಒಳ್ಳೆ ಮನೆಗಳಿದೆ, ಕಾರು ಬಂಗ್ಲೆ ಇದೆ, ಜಮೀನಿದೆ, ಬೆಳೆ ಇದೆ, ಕೆಲಸ ಇದೆ, ಎಲ್ಲ ರೀತಿ ಆಡಂಬರ ಐಶ್ವರ್ಯ ಇದೆ ಮನುಷ್ಯನಿಗೆ. ಆದರೆ ಯೇಸು ಇಲ್ಲ. ಅದೇ ದೇವ್ರ ವಾಕ್ಯ ಏನು ಹೇಳುತ್ತಂದ್ರೆ, ಅವರು ಕಾಯಿ ಪಾಳ್ಯದಂತೆ ಒಣಗಿ ಹೋಗುತ್ತಾರೆ. ಅಂದರೆ ಭೂಮಿ ಮೇಲೆ ಇರ್ತಾರೆ ಚೆನ್ನಾಗಿ, ಆದರೆ ಈ ಟೆಂಪ್ರವರಿ ಲೋಕ ಸಂತೆ ವ್ಯಾಪಾರ ನಾಟಕದ ಕಂಪನಿ ಈ ಲೋಕದಲ್ಲಿ ಎಷ್ಟು ದಿನ ಬದುಕ್ಬಿಡ್ತಾರೆ ಸಂತೋಷವಾಗಿ, ಎಷ್ಟು ದಿನ ಸಮೃದ್ಧಿಯಾಗಿ ಇರೋಕ್ಕೆ ಸಾಧ್ಯ? ಬರುವಾಗ ತಾಯಿ ಗರ್ಭದಿಂದ ಏನು ಇಲ್ಲದವರಾಗೆ ಬಂದಿದ್ದಾರೆ, ಹೋಗುವಾಗ ಸಹ ಏನು ತಗೊಂಡೋಗಲ್ಲ. ಮಣ್ಣಿಗೆ ಬಂದ ಶರೀರ ಮಣ್ಣಿಗೆ ಹೋಗುತ್ತೆ. ಆತ್ಮ ದೇವರ ಬಳಿಯಿಂದ ಬಂದಿದೆ, ದೇವರ ಬಳಿಗೆ ಹೋಗ್ಬೇಕು. ಆದರೆ ದೇವರಿಲ್ಲದೆ ಇಷ್ಟಾನುಸಾರವಾಗಿ ಲೋಕದಲ್ಲಿ ಜೀವಿಸಿಕೊಂಡಿರೋಗೆ ಆತ್ಮ ಎಲ್ಲ ಗೊತ್ತೇ, ನಿತ್ಯ ನರಕಕ್ಕೆ ಹೋಗುತ್ತೆ. ನರಕದಲ್ಲಿ ಅವ್ರಿಗೆ ಒಳ್ಳೆ ಊಟ ಇರಲ್ಲ, ಹಾಕೊಳ್ಳೋಕೆ ಬಟ್ಟೆ ಇರಲ್ಲ, ಕುಡಿಯೋಕೆ ನೀರು ಇರಲ್ಲ, ಮನೆ ಇರಲ್ಲ, ಬಂಗಾರ ಇರಲ್ಲ. ಅವ್ರು ಯಾವುದನ್ನ ಅಲ್ಲಿ ಕುಡಿದು ತಿಂದು ಎಂಜಾಯ್ ಮಾಡೋಕ್ಕಾಗಲ್ಲ. ನರಕ ಅನ್ನೋದು ತುಂಬ ಘೋರವಾದದ್ದು, ಅದು ನಿರಂತರವಾದ ಸ್ಥಳ. ಆದರೆ ಈ ಭೂಮಿಯಲ್ಲಿ ಯೇಸು ಇಲ್ಲದೆ ಸಮಾಧಾನ ಇಲ್ಲ, ಯೇಸು ಇಲ್ಲದೆ ಶಾಂತಿ ಇಲ್ಲ, ಯೇಸು ಇಲ್ಲದೆ ಯಾರ ಹೃದಯಗಳಲ್ಲಿ ನೆಮ್ಮದಿ ಇರಲ್ಲ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರು ಕೇಳುತ್ತೆ, ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನ ಅನುಭವಿಸರು. ಆಮೇಲೆ ಹಲ್ಲೆಲೂಯಾ. ಸುಖ, ಸಮಾಧಾನ, ಶಾಂತಿ ಹೃದಯದ ಆಹಾರಕ್ಕೆ ದೇವರು ಕೊಡಬೇಕು. ಕೆಲವರಿಗೆ ದುಡ್ಡಿದ್ರೆ ಸಂತೋಷ, ಮನೆ ಇದ್ರೆ ಸಂತೋಷ, ಚೆನ್ನಾಗಿ ಐಶ್ವರ್ಯ ಇದ್ರೆ ಸಂತೋಷ. ಆದರೆ ಅದರ ಮೂಲಕವಾಗಿ ಅವ್ರಿಗೆ ಏನಾಗುತ್ತೆ? ಆಪತ್ತು ವಿಪತ್ತು, ಕೊಲೆಗಳು, ಅದರಿಂದ ಆತ್ಮಹತ್ಯೆಗಳು, ಅಪಘಾತಗಳು, ಅದರಿಂದ ರೋಗಗಳು, ಎಷ್ಟೋ ಜನ ಹಾಸಿಗೆ ಹಿಡಿಯುತ್ತದೆ. ಆಗ ಬಂದು ಅವ್ರು ಕಾಪಾಡುತ್ತಾ, ಬಂದವ್ರನ್ನ ಸುರಕ್ಷಿತವಾಗಿ ಕಾಪಾಡುತ್ತಾ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವನೇ ಮೂಲ. ನಾವು ಚೆನ್ನಾಗಿ ಊಟ ಮಾಡಿ ಆರೋಗ್ಯವಾಗಿರ್ಬೇಕಂದ್ರೆ ದೇವರಿಂದಲೇ. ಚೆನ್ನಾಗಿ ದುಡಿದು ಕೆಲಸ ಕಾರ್ಯ ಮಾಡಿ ಮನೆಗಳನ್ನ ಕಟ್ಕೊಂಡು ಮಕ್ಕಳನ್ನ ಎತ್ಕೊಂಡು ಅಲ್ವಾ, ವ್ಯಾಪಾರನ ಬಿಗ್ನೆಸ್ ಮಾಡಿಕೊಂಡು ರೋಡಲ್ಲಿ ರಸ್ತೆಗಳಲ್ಲಿ ಓಡಾಡುತ್ತಾ ಅಡ್ಡಾಡುತ್ತಾ ಮಲಗಿ ಎದ್ದೇಳುವಾಗೆ ಇದೆಲ್ಲ ದೇವರಿಂದಲೇ ಉಂಟಾಗಿರೋದು. ಹಾಗಾಗಿ ದೇವರು ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನ ಅನುಭವಿಸರು. ದೇವನೇ ಎಲ್ಲ ಸುಖಕ್ಕೂ ಮೂಲನು. ದೇವರೇ ಒಳ್ಳೆ ಆಹಾರ, ಸುಖ, ಸಮಾಧಾನ, ಶಾಂತಿಗೆ ಮೂಲನು. ಹಾಗಾಗಿ ಪ್ರತಿಯೊಬ್ಬರು ಏನು ಮಾಡ್ತೀರಾ? ದೇವರನ್ನ ಹುಡುಕರಿ. ದೇವರೇ ಒಳ್ಳೆ ಆಹಾರ, ದೇವರೇ ಒಳ್ಳೆ ಭೋಜನ. ದೇವರು ಹೇಳ್ತಾರೆ, ನನ್ನ ರಕ್ತವನ್ನು ಕುಡಿದು ನನ್ನ ಮಾಂಸವನ್ನು ತಿನ್ನುವವನು ನನ್ನಲ್ಲಿರುತ್ತಾನೆ, ನಾನು ಅವನಲ್ಲಿ ಇರುತ್ತೀನಿ ಅಂತಾನೆ. ನನ್ನ ರಕ್ತವೇ ಪಾನ, ನನ್ನ ಮಾಂಸವೇ ಆಹಾರ ಅಂತಾರೆ ಏಸಪ್ಪ. ಆಗ ಅವರೇ ನಮಗೆ ಒಳ್ಳೆ ಆಹಾರ. ಅದೇ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಆಹಾರ, ಮೋಕ್ಷಕ್ಕೆ ಹೋಗುವಂಥ ಆಹಾರ. ಈ ಲೋಕದ ಆಹಾರ ಎಲ್ಲ ತಿಂದರೆ ಏನಾಗುತ್ತೆ? ಎಲ್ಲ ಅಳಿದು ಹೋಗುತ್ತೆ, ಮತ್ತೆ ತಿಂತಾ ಇರಬೇಕಷ್ಟೆ. ಆದರೆ ಒಂದಿನ ಏನಾಗುತ್ತೆ? ತಿನ್ನೋದು ಹೋಗುತ್ತೆ, ಶರೀರನೂ ಹೋಗ್ಬಿಡುತ್ತೆ. ಆದರೆ ಯೇಸು ಸ್ವಾಮಿನ ಆಹಾರವಾಗಿ ಅಂದರೆ ಪ್ರಾರ್ಥನೆ, ವಾಕ್ಯ ಅಲ್ವಾ, ಅವ್ರ ರಕ್ತ, ಅವ್ರ ಮಾಂಸ, ಈ ರೀತಿಯಾಗಿ ಅವ್ರನ್ನೇ ನಾವು ಸೇವಿಸುವಾಗೆ ನಮ್ಮ ಶರೀರ ಆರೋಗ್ಯಗೊಳ್ಳುತ್ತೆ, ನಮ್ಮ ಆತ್ಮ ಏನಾಗುತ್ತೆ? ನಿತ್ಯ ಜೀವ ಪಡ್ಕೊಳ್ಳುತ್ತೆ ಅಲ್ವಾ. ನಾವು ಯೇಸುವಿನ ಹಾಗೆ ನಿತ್ಯ ಕಾಲ ದೇವ್ರ ಜೊತೆ ಜೀವಿಸ್ತೀವಿ.
ಆತನು ತನ್ನ ನಂಬೋರಿಗೆ ಸುಖ ಸಂತೋಷವನ್ನು ಕೊಡುವ ದೇವರಾಗಿದ್ದಾನೆ. ಹಾಗಾಗಿ ಪ್ರತಿಯೊಬ್ಬರು ಏನು ಮಾಡ್ತೀರಾ, ದೇವ್ರ ವಾಕ್ಯ ಹೇಳುತ್ತೆ, ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸರು. ಯೇಸುವಿಂದ ಮಾತ್ರನೇ ಸುಖ, ಶಾಂತಿ, ಸಮಾಧಾನ, ಆರೋಗ್ಯ, ಆಯುಸ್ಸು, ಐಶ್ವರ್ಯ, ಬಲ ಅಲ್ವಾ, ಒಳ್ಳೆ ನಿದ್ರೆ, ಎಲ್ಲ ರೀತಿಯಾಗಿ ಈ ಭೂಮಿ ಮೇಲೆ ಯೇಸು ಸ್ವಾಮಿಯಿಂದಲೇ ಸಕಲ ವಿಧವಾದ ಆಶೀರ್ವಾದ. ಇದನ್ನು ಎಷ್ಟೋ ಜನ ಅರಿತುಕೊಳ್ಳದೆ ದೇವರೆಲ್ಲಿದ್ದಾನೆ, ದೇವ್ರನ್ನ ಕೊಟ್ಬಿಡ್ತಾನ, ದೇವರಿಂದ ಆಗ್ಬಿಡುತ್ತಾ, ಮೂಢ ಜನರು, ಅಜ್ಞಾನ ಜನರು ಹೀಗೆ ಮಾತಾಡಿ 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 ದೇವರ ಕೋಪಕ್ಕೆ ಹಳೆದು ಹೋಗ್ತಾ ಇದ್ದಾರೆ ಇವತ್ತು. ಹಾಗಾಗಿ ಗರ್ವದಿಂದ, ಅಹಂಕಾರದಿಂದ ಆ ಥರ ಯಾರು ಮಾತಾಡೋಕೆ ಹೋಗ್ದಿರ ದೇವರನ್ನ ಹುಡುಕ್ರಿ, ದೇವ್ರ ಮೇಲೆ ವಿಶ್ವಾಸ ಇಡ್ರಿ, ದೇವ್ರ ಕಡೆ ತಿರ್ಕೊಳ್ರಿ, ದೇವರಿಗೆ ಘನಮಾನಗಳನ್ನು ಸಲ್ಲಿಸ್ರಿ, ತಗ್ಗಿಸ್ಕೊಳ್ರಿ. ದೇವರು ನಿಮ್ಮನ್ನು ಹೆಚ್ಚಿಸಿ ಆಶೀರ್ವದಿಸ್ತಾನೆ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯ ಕೇಳಿಕೊಡುವಂಥ ಎಲ್ಲ ಮಕ್ಕಳಿಗೆ ಜ್ಞಾನ ಕೊಡ್ರಿ, ತಿಳುವಳಿಕೆ ಕೊಡ್ರಿ, ನಿಮ್ಮನ್ನು ಹುಡುಕುವ ಹೃದಯಗಳನ್ನು ಕೊಡ್ರಿ, ಎಲ್ಲರ ಮನಸ್ಸುಗಳು ನಿಮ್ಮ ಕಡೆ ಅಪ್ಪ ಬರುವಾಗೆ ಮಾಡ್ರಿ, ರಕ್ಷಿಸ್ರಿ, ಎಲ್ಲಾರನ್ನ ನಿನ್ನ ಆಶೀರ್ವದಿಸ್ರಿ, ಅದ್ಭುತ ಮಾಡ್ರಿ, ಯೇಸು ನಾಮದಲ್ಲಿ ತಂದೆ. ಈ ವಾಕ್ಯ ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.